ಅಕ್ಕ, ನೀನು ಪ್ರಭಾಕರ್ನ ಮಾತಾಡ್ಸ್ದೆ ಅಂತ ಕೇಳ್ಪಟ್ಟೆ, ಹೌದಾ? ಅಲ್ಲ, ನೀನು ನೋಡಿದ್ಮೇಲೆ ಅವ್ನು ರಿಯಾಕ್ಟ್ ಮಾಡಿಲ್ವಂತೆ, ಹೇಗೆ ಸಾಧ್ಯ? ಸ್ಮೈಲ್ ಮಾಡೋದು ಬಿಟ್ಟು ಏನಾದರೂ ಹೇಳಕ್ಕ, ಹೇಗೆ ಸಾಧ್ಯ ಆಯ್ತು ಅಂತ? ಎಲ್ಲವನ್ನೂ ಮಾತಲ್ಲೇ ಹೇಳಬೇಕು ಅಂತ ಏನಿಲ್ಲ ಮಮತಾ. ಕೆಲವು ಸರಿ ಮೌನವು ಮಾತಾಗತ್ತೆ, ಕೇಳಿಸ್ಕೊ. ಆಯ್ತಾಯ್ತು, ಇವಾಗ ಮಾತು ನಿಲ್ಲಿಸಿ ಬಡಿಸ್ಕೊಂತೀನಿ. ಗೊತ್ತಾಯ್ತು ಬಿಡು. ಗಂಡನಿಗೆ ಒಂದಿನಾದ್ರೂ ಊಟ ಬಡಿಸಿದ್ಯಾ ಸಂಯುಕ್ತ? ಪ್ರಭಾಕರ್ ರಿಯಾಕ್ಟ್ ಮಾಡಲ್ಲ ಅನ್ನೋ ಖುಷಿಗಾದರೂ ಇವತ್ತು ಊಟ ಬಡಿಸು, ನೆಮ್ಮದಿಯಿಂದ ಊಟ ಮಾಡ್ತೀನಿ. ಸಂಯುಕ್ತ, ಚಪಾತಿ ಬೇಕಾ? ಸರಿ ಹೋಯ್ತು. ಪ್ರಭಾಕರ್ ಅವರೇ, ಯಾಕೆ ಆ ಥರ ದುಡ್ಕೊಂಡು ನೋಡ್ತೀರಾ? ಊಟ ಮಾಡ್ರಿ. ಏನ್ ಬೇಕು ಹೇಳಿ, ನಾನೇ ಬಡಿಸ್ತೀನಿ. ಏನ್ ದೊಡ್ಡಪ್ಪ, ನೀವು ಇವ್ರಿಗೆ ಬಡಿಸ್ತಾ ಇದ್ದೀರಾ? ಮನೆಗೆ ಬಂದಿರೋ ಅತಿಥಿಗಳನ್ನ ಚೆನ್ನಾಗಿ ನೋಡ್ಬೇಕಲ್ವಾ? ಧನ್ಯವಾದಗಳು ಕಲ್ಯಾಣ್ ಸರ್. ಅಯ್ಯೋ, ನೀವು ಈ ಥರ ಎಲ್ಲ ಮಾತಾಡ್ಬಿಟ್ರೆ ನಮಗೆ ಟೆನ್ಷನ್ ಆಗುತ್ತೆ. ನೀವು ದೇವ್ರ ಥರ ಕುಂತ್ಕೊಂಡು ಆರಾಮಾಗಿ ಊಟ ಮಾಡಿ. ಏನಾಯ್ತು ಅಭಿ? ಹಳ್ಳಿಯಿಂದ ಬಂದಾಗಿಂದ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಸಂಯುಕ್ತಮ್ಮ ನಿನ್ನ ಅಷ್ಟೆಲ್ಲ ವಿಚಾರಿಸ್ತಿದ್ರು, ನೀನು ಮಾತಾಡದೆ ಹಾಗೆ ಬಂದ್ಯಲ್ಲ, ಏನು ಅನ್ಕೋಬೇಕು ಅವರು? ಏನು ಅನ್ಕೊಂತಾರೆ? ಏನಾದರೂ ಅನ್ಕೊಳ್ಳಿ, ಅದ್ರಲ್ಲಿ ನಿನ್ಗೆ ಯಾಕೆ ಬೇಕು? ಅಭಿ, ನಿನ್ನನ್ನೇ ಕೇಳ್ತಾ ಇದ್ದೀನಿ, ಏನಾಯ್ತು ಅಂತ ಹೇಳು. ಏನು ಹೇಳ್ಬೇಕು ನಿಂಗೆ? ನಿನ್ನ ತಮ್ಮ ಎಂತೆಂತ ಮಾತಾಡ್ತಿದ್ದಂತ ಹೇಳ್ಬೇಕಾ ನಿಂಗೆ? ಏನ್ ಮಾತಾಡ್ದ ಅಭಿ? ನೀವು ನಮ್ಮ ಅಕ್ಕನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಅನ್ನೋದ್ರ ಮೇಲೆ ನಾನು ನಿಮ್ಮ ತಂಗಿನ ಹೇಗೆ ನೋಡ್ಕೊಂತೀನಿ ಅನ್ನೋದು ಡಿಸೈಡ್ ಆಗುತ್ತೆ. ನಮ್ಗಿಂತ ಒಂದು ಸ್ವಲ್ಪ ಒಳ್ಳೆಯವರಾಗಿ, ಇಲ್ಲ ಅಂದ್ರೆ ನಾನು ಒಳ್ಳೆಯವನಲ್ಲ ಅಂತ ತೋರಿಸ್ಬೇಕಾಗತ್ತೆ. ಬಾವಾ, ನಿಮ್ಮಷ್ಟು ನಾಟಕ ಆಡೋದಕ್ಕೆ ಬರೋದಿಲ್ಲ ನನಗೆ. ಅಭಿ, ನನ್ನ ತಮ್ಮ ಈ ರೀತಿ ಎಲ್ಲ ಮಾತಾಡದ್ನ? ಮತ್ತೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊಂಡ್ಯಾ? ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ನೋಡು, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ. ಅಭಿ, ಸ್ವಲ್ಪ ಸಮಾಧಾನವಾಗಿ ಮಾತಾಡು. ನಿನ್ನ ತಮ್ಮ ಹೀಗೆಲ್ಲ ಮಾತಾಡ್ದ ಅಂತ ಹೇಳಿದ್ಮೇಲೂ ನಾನು ಸಮಾಧಾನವಾಗಿ ಮಾತಾಡ್ಬೇಕಾ? ಅಭಿ, ಇಲ್ಲ, ನನ್ನ ತಮ್ಮ ಆ ರೀತಿ ಎಲ್ಲ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಭಿ, ನಿನ್ನ ನಾನು ಚೆನ್ನಾಗಿ ನೋಡ್ಕೊಂಡ್ರು ನೋಡ್ಕೊಳ್ಲಿಲ್ಲ ಅಂದ್ರು ಅವನ ಆದ್ಯನ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ, ಆ ನಂಬಿಕೆ ನನಗಿದೆ. ಶಬಾಷ್, ಹೆತ್ತವ್ರಿಗೆ ಹೆಗ್ನಾನೇ ಮುದ್ದಂತೆ. ಮಗ ಎಂಥ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದರೂ ಪರವಾಗಿಲ್ಲ, ತಾಯಿ ನನ್ನ ಮಗ ಕೆಟ್ಟ ಕೆಲಸ ಮಾಡೋನಲ್ಲ ಅಂತಾರಂತೆ. ನೀನು ಹಾಗೆ, ನಿನ್ನ ತಮ್ಮ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಅವನ ಪರವಾಗಿ ಎಷ್ಟು ಚೆನ್ನಾಗಿ ನಿಂತಿದ್ಯಾ ಅಂತ ನನಗೆ ಕಾಣಿಸ್ತಾ ಇದೆ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಬಾಂಡ್ ಎಂಥದ್ದಂತ. ನಿನ್ನ ತಮ್ಮ ನನ್ನ ಮುಂದೆ ಒಂಥರ, ನಿನ್ನ ಮುಂದೆ ಒಂಥರ, ಎಷ್ಟು ಚೆನ್ನಾಗಿ ಗುಳ್ಳೆ ನರಿ ಆಟಾಡ್ತೀಯನಂತ ಗೊತ್ತಾಗ್ತಾ ಇದೆ.
ಪ್ರಭಾಕರ್ ಅದನ್ನೇ ಯಾಕ್ರಿ ಎತ್ಕೊಂಡ್ರಿ? ಇದೇನಿದು? ಇದನ್ನೆಲ್ಲ ನೀವು ಮುಟ್ಲೇಬೇಡಿ, ಕೈಯಲ್ಲಿ ಆರಾಮಾಗಿ ಊಟ ಮಾಡಿ. ಕುಡೀಲಿ. ಹೌದು, ಶ್ರಾವಣಿ ಅಭಿನ ಬಿಟ್ಟು ಎಲ್ಲರೂ ಊಟ ಮಾಡ್ತಾ ಇದೀವಿ. ಯಾರಾದ್ರೂ ಹೋಗಿ ಅವರಿಬ್ಬರನ್ನು ಕರ್ಕೊಂಬನ್ನಿ. ಅವ್ರು ಸದ್ಯಕ್ಕೆ ಬರಲ್ಲ, ಯಾಕಮ್ಮ? ಇಬ್ರು ಫೈಟ್ ಮಾಡ್ತಾ ಇದಾರೆ. ಫೈಟಾ? ನೋ ಚಾನ್ಸ್. ಹಳ್ಳಿಲಿ ಅಷ್ಟು ಖುಷಿಯಾಗಿದ್ದವ್ರು ಇಲ್ಲಿ ಬಂದ್ಮೇಲೆ ಫೈಟ್ ಯಾಕೆ ಮಾಡ್ತಾರೆ? ನನಗೆ ನಂಬೋಕೆ ಆಗ್ತಿಲ್ಲ. ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನೇ ಹೋಗಿ ನೋಡ್ಕೊಂಬಾ. ಸರಿ, ನಾನೇ ನೋಡ್ಕೊಂಡ್ ಬರ್ತೀನಿ. ನಾನು ಬರ್ತೀನಿ ಇರು. ತನ್ವಿ ಮಾನ್ವಿ, ನೀವೇನು ಹೋಗೋದು ಬೇಡ, ಊಟ ಮಾಡಿ. ದೊಡ್ಡಮ್ಮ, ಅವ್ರನ್ನ ಊಟಕ್ಕೆ ಕರಿತೀನಿ. ಈಗ ಬೇಡ, ಅವರಿಬ್ರು ಸಮಾಧಾನ ಆದ್ಮೇಲೆ ಅವರೇ ಬಂದು ಊಟ ಮಾಡ್ತಾರೆ, ನೀವು ತಿನ್ನಿ. ಅವ್ರನ್ನ ಹಾಗೆ ಬಿಟ್ರೆ ಫೈಟ್ ಮಾಡ್ತಾನೆ ಇರ್ತಾರೆ ದೊಡ್ಡಮ್ಮ. ಬೇಡ ಅನ್ನಲ್ಲ, ಊಟ ಮಾಡಿ. ಯಾಕೆ ಕೋಪ ಮಾಡ್ಕೊತಾ ಇದೆಯಾ? ನಿನ್ನ ತಮ್ಮ ನಿನ್ನ ಜೊತೆ ಹೇಗೆ ಬಿಹೇವ್ ಮಾಡ್ತಾನಂತ ನೀನು ಹೇಳ್ತಾ ಇದೆಯಾ, ಆದರೆ ನನ್ನ ಜೊತೆ ಹೇಗೆ ಬಿಹೇವ್ ಮಾಡ್ತಾನಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ತಮ್ಮ ಒಬ್ಬ ದೊಡ್ಡ ಸೇಡಿಸ್ಟ್, ಒಬ್ಬ ದೊಡ್ಡ ಕ್ರಿಮಿನಲ್. ಅಭಿ, ಯಾಕೆ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಅಥವಾ ಒಪ್ಕೊಂಡ್ರೆ ನನ್ನ ಮುಂದೆ ನಿನ್ನ ವ್ಯಾಲ್ಯೂ ಕಮ್ಮಿ ಆಗುತ್ತಂತ ಬೇಜಾರಾಗ್ತಾ ಇದೆಯಾ? ಅಥವಾ ನನ್ನ ಮುಂದೆ ನಿನ್ನ ತಮ್ಮ ಕ್ರಿಮಿನಲ್ ಅಂತ ಒಪ್ಕೊಂಡ್ರೆ ನಿನ್ನ ವ್ಯಾಲ್ಯೂ ಕಮ್ಮಿ ಆಗೋಗ್ಬಿಡುತ್ತಾ? ಅಭಿ, ಯಾಕೆ ಹೀಗೆಲ್ಲ ಚೀಪಾಗಿ ಮಾತಾಡ್ತಾ ಇದೆಯಾ? ನಿನ್ ಪರ್ಸನಾಲಿಟಿಗೆ ಇದೆಲ್ಲ ಸರಿ ಒಂದಲ್ಲ. ಪರ್ಸ್ನಾಲಿಟಿ ಅಂತೆ? ಏನು ಪರ್ಸ್ನಾಲಿಟಿ? ನಿಮ್ಗಳ ಮುಂದೆ ನನ್ನ ಪರ್ಸ್ನಾಲಿಟಿನ ತೋರಿಸ್ಕೊಂಡು ಮೆರೆದಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ಸರಿ ಅಭಿ, ಇವಾಗಲೇ ನನ್ನ ಅಮ್ಮಯ್ಯಂಗೆ ಫೋನ್ ಮಾಡಿ ಮಾತಾಡ್ತೀನಿ. ಅವ್ನು ನಿಜವಾಗ್ಲೂ ಇದೇ ರೀತಿ ಮಾತಾಡಿದ್ರೆ ನೀನಲ್ಲ, ನಾನೇ ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಬೇಡಮ್ಮ, ದಯವಿಟ್ಟು ಬೇಡ. ನೀನು ಅವನಿಗೆ ಫೋನ್ ಮಾಡೋದು, ಅಭಿ ನಿನಗೆ ಚಾಡಿ ಹೇಳ್ತಾ ಇದ್ದಾನಂತ ಅವ್ನು ನನ್ನ ತಂಗಿಗೆ ಟಾರ್ಚರ್ ಮಾಡೋದು, ಇದು ಯಾವುದು ಬೇಡ. ಅವನು ರಿವೆಂಜ್ ತೊಗೊಳಕ್ಕೆ ಕಾಯ್ತಾ ಇದ್ದಾನೆ. ಅಭಿ, ಯಾಕೆಲ್ಲನೂ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದೆಯಾ? ಏನು ಕಲ್ಪನೆ ಮಾಡ್ಕೊಂಡು ನಾನು ಮಾತಾಡ್ತಿದ್ದೀನ? ಏಯ್, ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನಾನು ಅನ್ಕೊಂಡಿದ್ದೆ ಬೇರೆ, ಅಲ್ಲಿ ನಡೀತಿರೋದೇ ಬೇರೆ. ನೀನು ನಿನ್ನ ತಮ್ಮನ ಜೊತೆ ಸೇರ್ಕೊಂಡಿದ್ಯಲ್ವಾ?